ಡಬ್ಬಿ ಮುಂದಕ್ಕೆ ತಳ್ಳೆ. ಈಗ ಡಬ್ಬಿ ಮುಂದಕ್ಕೆ ತಳ್ಳೆ. ಭದ್ರಾವತಿಗೆ ಹೋಗ್ತಾ ಇದ್ದೀನಿ. ಯಾರ ಜೊತೆ ಅಂದರೆ ನಮ್ಮ ಮೆತ್ತಕ್ಕಿದೆ ಪರ ಇಲ್ಲ. ನಮ್ಮ ಚಿಕ್ಕಮ್ಮಂದ್ರು ಟ್ರೈನ್ ತುಂಬ ಅಲ್ಲಾಡ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಚಿಕ್ಕಮ್ಮಂದ್ರು ಮತ್ತು ನಮ್ಮ ಸೋದರ ಮಾವ ಸೋದರತ್ತೆ ಜೊತೆ ನಾವು ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವರೆಲ್ಲ ಹುಟ್ಟಿ ಬೆಳೆದು ಕೆಲ್ಸಕ್ಕೆ ಸೇರಿದಾಗ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಿರೋದು. ಸೊ ರೀವಿಸಿಟ್ ಮಾಡ್ತಾ ಇದ್ದೀವಿ. ಒಂದು ಸೆಕೆಂಡ್, ಅಂದರೆ ಇವಾಗ ಆಲ್ರೆಡಿ ತಿಂಡಿ ತಿನಿಸುಗಳೆಲ್ಲ ಶುರುವಾಗಿದೆ. ಟ್ರೈನ್ ತುಂಬ ಅಲ್ಲಾಡ್ತಾ ಇದೆ ಯಾಕೋ. ಓಕೆ, ಯಾರ್ಯಾರು ಬಂದಿದ್ದಾರೆ ತೋರಿಸ್ತೀನಿ ನೀವು ನೋಡಿ. ನಮ್ಮ ಮೊದಲನೇ ಚಿಕ್ಕಮ್ಮ ಉಷಾ, ಎರಡನೇ ಚಿಕ್ಕಮ್ಮ ಮೈತ್ರೇಯಿ, ಅಲ್ಲಿ ಕೂತಿರೋದು ಪೂರ್ಣಿಮಾ ನಮ್ಮ ಸೋದರತ್ತೆ, ಕೊನೆ ಸೋದರತ್ತೆ. ನಮ್ಮ ತಂದೆ ಅಲ್ಲಿ ಕೂತಿದ್ದಾರೆ ಅವ್ರ ಪಕ್ಕ, ಅದು ನಮ್ಮ ಚಿಕ್ಕಪ್ಪ. ನಮ್ಮ ಮೊದಲನೇ ಸೋದರ ಮಾವ ರವಿ. ಈ ಕಡೆ ಇರೋದು ನಮ್ಮ ಸೋದರತ್ತೆಯರು ಗೀತಾ ಅತ್ತೆ, ಮಂಜುಳಾ ಅತ್ತೆ. ಇಲ್ಲಿ ಸೈಡಲ್ಲಿ ಇಲ್ಲಿ ಕೂತಿರೋದು ನಮ್ಮಮ್ಮ. ಅವ್ರ ಮುಖ ತೋರಿಸಲ್ವಂತೆ, ಅಡ್ಜಸ್ಟ್ ಮಾಡ್ಕೊಡಿ. ಒಬ್ಬೊಬ್ಬರು ಒಂದೊಂದು ತಿಂಡಿ ತಂದಿದ್ದಾರೆ. ನಾನು ಶುಗರ್ಲೆಸ್ ಕಾಫಿ ತಂದಿದ್ದೀನಿ ಎಲ್ಲರಿಗೂ. ಇದು ಕಜ್ಜಾಯ, ಆಮೇಲೆ ಕೋಡ್ಬಳೆ ಆಯಿತು, ಚಕ್ಲಿ, ತೆಂಗುಳಲ್ಲು, ಆಮೇಲೆ ವೆಯ್ಟ್ ಒಂದು ನಿಮಿಷ ತೋರಿಸ್ತಾರೆ. ಕೋಡ್ಬಳೆ ನೋಡಿ, ಬೂಂದಿ ಕಾಳಿದೆ, ಆಮೇಲೆ ಅಲ್ಲಿ ಇನ್ನೇನೋ ಇದೆ. ಇಲ್ಲಿ ಕಾಫಿ ಕಪ್ಗಳು ರೆಡಿ ಆಗ್ತಾ ಇದೆ. ಆ್ಯಪಲ್ ತಿಂದಾಯ್ತು, ನುಂಗಾಯ್ತು. ನಾವು ಈಗ ಟ್ರೈನಲ್ಲಿ ಸಿಗೋ ಚುರ್ಮುರಿ ತಿಂತಾ ಇದ್ದೀವಿ. ಎಲ್ಲ ಹಂಚ್ಕೋತಾ ಇದ್ದೀವಿ ನಾವು. ನಡೀತಾ ಇದೆ, ತಾನೆ ಪಲ್ಲಟ ಆಗಿದೆ. ಜನ ಬರೀ ನೋಡಿ ಏನೋ ಬಿಸ್ಕೆಟು, ಮಿಕ್ಸ್ಚರು, ಕೇಕು ಇಂಥವು ತೊಗೊಂಡೋದ್ರೆ ನಮ್ಮನೆಯವ್ರು ಹಂಗಲ್ಲ. ಸೌತೆಕಾಯಿ ತರ್ತಾರೆ, ಜೊತೆಗೆ ಚಾಕುನೂ ತರ್ತಾರೆ, ಸ್ಕ್ರೇಪರು ತರ್ತಾರೆ. ಬಿಟ್ಟಿದ್ರೆ ಈಳ್ಗೆ ಮನೆ ತರ್ದು ಇಲ್ಲೇ ಕಾಯಿ ತುರಿದು ಕೋಸಂಬರಿನೂ ಮಾಡಿರೋರು ನೋಡಿ. ಹೆಂಗೆ ನಮ್ಮ ಮನೆಯವರು. ದೊಡ್ಡ ಗ್ರೂಪ್ ಆಗಿರೋದ್ರಿಂದ ಅರ್ಧ ಗ್ರೂಪ್ ಆ ಕಡೆ ಹೋಗಿದೆ, ಅರ್ಧ ಗ್ರೂಪ್ ಈ ಕಡೆ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಭದ್ರಾವತಿ ಬರ್ತಾ ಇದೆ. ಲಗೇಜ್ ಎಲ್ಲ ಇಲ್ಲಿದೆ, ನಾವಿಲ್ಲಿದ್ದೀವಿ. ಓಕೆ, ನಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇವಾಗಲೇ ಹೂವಿನ ವ್ಯಾಪಾರ ನಡೀತಾ ಇದೆ. ಹಾರ, ಮಾಲೆ ಎಲ್ಲ ತೊಗೋತಾ ಇದ್ದೀವಿ. ಅಲ್ಲಿಂದ ನಾವು ಬಾಳೆಹಣ್ಣು ತೊಗೊಂಡಿದ್ದಾಯಿತು ನಾಳೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಈಗ ನಾವು ಪದ್ಮಾ ರೆಸಿಡೆನ್ಸಿಲಿ ಚೆಕ್ ಇನ್ ಆಗಿ ಇವಾಗ ಅವ್ರದ್ದೇ ಹೋಟ್ಲಲ್ಲಿ ರಾತ್ರಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲರೂ ಹೋಲ್ಸೇಲ್ ಆಗಿ ಥರಥರವರಿ ದೋಸೆಗಳನ್ನ ಆರ್ಡರ್ ಮಾಡ್ತಾ ಇದ್ದೀವಿ. ಮಜಾ ಮಾಡ್ತಾ ಇದ್ದೀವಿ. ಉಷಮ್ಮ, ಭದ್ರಾವತಿ ಅಂದರೆ ಫಸ್ಟ್ ನಿಮ್ಗೆ ಏನು ನೆನಪಾಗುತ್ತೆ? ಕಾಲೇಜ್ ತುಂಬ ನೆನಪಾಗುತ್ತೆ. ಯಾವ ಕಾಲೇಜು? ನಾನು ಭದ್ರಾ ಕಾಲೇಜಲ್ಲಿ ಹೋಗಿದ್ದು. ಸರಿ. ಹೈಸ್ಕೂಲ್ ನೆನಪಾಗುತ್ತೆ, ಗರ್ಲ್ಸ್ ಹೈಸ್ಕೂಲ್ ಅದು. ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಆಟಗಳಾಡ್ತಿದ್ವಿ, ತುಂಬ ಪ್ರೈಸ್ಗಳು ತಗೊಳ್ಳೋರು ನಮ್ಮ ಟೀಮ್ ಅವರು. ಸೂಪರ್. ಆಮೇಲೆ ನಾನು ಹಸುಗಳು ತುಂಬ ನೆನಪಾಗುತ್ತೆ ನನಗೆ. ನಮ್ಮನೇಲಿ ತುಂಬ ಹಸು ಇತ್ತು, ಒಂದು ಎಮ್ಮೆ ಇತ್ತು. ಹಾಲು ಕರಿಯೋದಂತೂ ನನ್ನದೇ ಡ್ಯೂಟಿ. ತುಂಬ ಚೆನ್ನಾಗಿತ್ತು. ನನ್ಗೆ ಯಾರು ಹಳ್ಳಿಯವ್ರು ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮದುವೆ ಆಗಿದ್ದು ನಮ್ಮ ಮಾಧು ಭಾವ ಅವ್ರನ್ನ, ಬೆಂಗಳೂರು ಹುಡುಗನ್ನ. ನೀನು ಭದ್ರಾವತಿಯಿಂದ ಬೆಂಗಳೂರಿಗೆ ಯಾವ ಇಸ್ವಿಲ್ ಬಂದೆ ನೆನಪಿದ್ಯಾ? ನಾನು 25ನೇ ವರ್ಷದಲ್ಲಿ ಬಂದೆ. ಇಸ್ವಿ ನೆನಪಿದ್ಯಾ? ಬೆಂಗಳೂರಿಗೆ ಬಂದಿದ್ದು 75 ಅಲ್ಲಿ, 1975 ಅಲ್ಲಿ. ಓಕೆ, ಸೊ ಅವಾಗ ಬಂದಿದ್ದು. ಬಂದು ಇಲ್ಲಿ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ವಾ ನೀನು? ಬಂದು 1 ವರ್ಷ 6 ತಿಂಗಳಾದ್ಮೇಲೆ ಕೆಲ್ಸಕ್ಕೆ. ಎಲ್ಲಿ ಮಂಜೋಗಲ್ವಾ? ನಾನು ಅವಾಗೆಲ್ಲ ಇವಳು ಆಫೀಸ್ಗೆ ಹೋಗಿ ಇವಳು ತಲೆ ತಿಂತಾ ಇದ್ದೆ ತುಂಬಾ. ನಾನು ಅವಾಗ ತುಂಬಾ ಚಿಕ್ಕ ಹುಡುಗಿ, ತುಂಬಾ ಚಿಕ್ಕವಳು. 12th ಕ್ಲಾಸ್ ಅಲ್ಲಿ ಇದ್ರು ಸರ್, ನಾನು 12th ಕ್ಲಾಸ್ ಅಲ್ಲಿ. ಬಟ್ ಎನಿವೇ ನಮ್ಮ ಚಿಕ್ಕಮ್ಮ ಉಷಾ ಇವಳು. ಹೌದು, ನಾನು ಇವ್ರನ್ನೆಲ್ಲ ಏಕವಚನದಲ್ಲೇ ಮಾತಾಡಿಸ್ತೀನಿ. ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಅದನ್ನ, ಅಂದ್ರೆ ಅಗೌರವದಿಂದ ಅಲ್ಲ, ಅವ್ರ ಕಂಡ್ರೆ ನಂಗೆ ತುಂಬಾ ಪ್ರೀತಿ ಗೌರವ ಇದೆ. ಬಟ್ ಅವ್ರ ಜೊತೆನೆ ನಾವು ಬೆಳೆದಿರೋದ್ರಿಂದ ನಮಗೆ ಸಲಿಗೆ ಜಾಸ್ತಿ ಅಷ್ಟೇ. ಊಟ ಆದ್ಮೇಲೆ ಈಗ ನಾವು ಇಲ್ಲೇನೆ ಓಡಾಡ್ತಾ ಇದೀವಿ, ಸುತ್ತಾಡ್ತಾ ಇದೀವಿ. ಹಳೇ ಕತೆಗಳೆಲ್ಲ ಹೇಳ್ತಾ ಇದ್ದಾರೆ ಎಲ್ಲರೂ. ಬಸ್ ಸ್ಟ್ಯಾಂಡ್ ಬಗ್ಗೆ, ಹುತ್ತಾ ಕಾಲೋನಿ ಬಗ್ಗೆ, ಜರ್ನಲಿಸ್ಟ್ ಕಾಲೋನಿ ಬಗ್ಗೆ ಎಲ್ಲ ಕತೆಗಳು ಕೇಳ್ಕೊಂಡು ವಾಕಿಂಗ್ ಮಾಡ್ತಾ ಇದೀವಿ ನಾವು ಭದ್ರಾವತಿನಲ್ಲಿ ಇವಾಗ. ಗುಡ್ ನೈಟ್ ಟೈಮು. ಲೇಡೀಸ್ ಎಲ್ಲರೂ ಒಂದು ರೂಮಲ್ಲಿ ಇದ್ದೀವಿ. 3 ಜನ ಗಂಡಸನ್ನ ಬೇರೆ ರೂಮಿಗೆ ಅಟ್ಟುಬಿಟ್ಟಿದ್ದೀವಿ. ಪಾಪ ಹರಟೆ ಇನ್ನೂ ನಿಂತಿಲ್ಲ. ನಾಳೆ ಬೆಳಿಗ್ಗೆ ತುಂಬ ಬೇಗ ಹೇಳಬೇಕು. ಯಾರಿಗೂ ಅದ್ರ ಬಗ್ಗೆ ಚಿಂತೆ ಇಲ್ಲ. ಎನಿವೆ, ಗುಡ್ ನೈಟ್. Day 2 in ಭದ್ರಾವತಿ.
ಎಲ್ಲ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ನೋಡಿ ನಮ್ಮ ಚಿಕ್ಕಮ್ಮನು, ನಾನು ಚಿಕ್ಕವಳು ಎಲ್ಲರಿಗಿಂತ ಈ ಗ್ರೂಪಲ್ಲಿ, ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ಅವ್ರು ಯಾರೂ ರೆಡಿ ಆಗಿಲ್ಲ, ಯಾಕೆಂದ್ರೆ ವಯಸ್ಸಾಗಿದೆಯಲ್ಲ ಎಲ್ಲರಿಗೂ, ಅದಕ್ಕೆ ಇಲ್ಲಿ ಏನೋ ಕಾರಣಗಳು ಕೊಡ್ತಾರೆ. ಎನಿವೇ, ಸೊ ಈ ರೂಮಲ್ಲಿ ಅವತ್ತು ನೆನ್ನೆ ರಾತ್ರಿ ತೋರಿಸಿದ್ನಲ್ಲ, ಕಾಫಿ ಆಗಿ ಕುಡ್ದಿಯಲ್ಲ ಕಾಫಿ ನೋಡಿ. ಇಲ್ಲೆಲ್ಲ ಹೆಂಗೆಳೆಯರು ಮಲ್ಕೊಂಡಿದ್ವಿ, ಒಂದು 7 ಜನ. ಇಲ್ಲಿಂದ ಹಿಂಗೇ ನಡ್ಕೊಂಡು ಹೋದರೆ ಎದುರುಗಡೆ ಇನ್ನೊಂದು ರೂಮ್ ಇದೆ. ಇಲ್ಲಿ ಎಲ್ಲ ಅಪ್ಪಂದರು ಬಾಯ್ಸ್ ಮಲ್ಕೊಂಡಿದ್ರು. ಇಲ್ಲಿ ನೋಡಿ, ಅಲ್ಲಿ ಕಾಫಿ ಸೆಷನ್ ನಡೀತಾ ಇದೆ. ಇಲ್ಲಿ ಎಲ್ಲ ರೆಡಿ ಆಗಿದ್ದಾರೆ ನೋಡಿ. ಅನಿಲ್ ಅಲ್ಲಪ್ಪ, ನಂದು ವ್ಲಾಗ್ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ. ನಮ್ಮಪ್ಪ ನೋಡಿ ನಮ್ಮ ಯಜಮಾನ್ರು ಫೋನ್ ಮಾಡಿದ್ದಾರೆ ಅನ್ಕೊಂಡಿದ್ದಾರೆ. ಎನಿವೆ, ಹೀಗೆ ಸಂಭ್ರಮ ನಡೀತಾ ಇದೆ. ಯೂಶಲಿ ಟ್ರಿಪ್ಪಿಗೆ ಬಂದಾಗ ವಾಟರ್ ಬಾಟ್ಲ್ ಅಂತ ಹೆಂಗೆ ತರ್ತೀವಿ ನೋಡಿ, ಈ ಥರ ತರ್ತೀವಲ್ವಾ. ನಮ್ಮ ಚಿಕ್ಕಮ್ಮನ ವಾಟರ್ ಬಾಟ್ಲ್ ತೋರಿಸ್ಲಾ? ಅಲ್ಲಿ ನೋಡಿ ಹೆಂಗೆ. ನಂಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಯಿತು, ಅದು ಆಲಿವ್ ಆಯಿಲ್ ತಂದಿದ್ದಾಳ ಏನು ತಂದಿದ್ದಾಳೆ ಅಂತ. ಅದು ವೈನ್ ಬಾಟ್ಲ್ ಹೆಂಗೆ ನಮ್ಮ ಚಿಕ್ಕಮ್ಮ ವಾಟರ್ ಬಾಟ್ಲು. ನಮ್ಮ ಸೋದರ ಹತ್ರನೂ ಒಂದು ಮಸ್ತಾಗಿರೋ ವಾಟರ್ ಬಾಟ್ಲ್ ಇದೆ, ತೋರಿಸ್ತೀನಿ ತಡೀರಿ. ಈಗ ನಮ್ಮ ಸೋದರತ್ತೆದು ವಾಟರ್ ಬಾಟ್ಲ್ ತೋರಿಸ್ತೀನಿ, ತೋರಿಸಿ ನೋಡಿ ಹೆಂಗೆ. ಅವರೊಬ್ಬರೇ ಕುಡಿಬೇಕು. ಟ್ರಾವೆಲಿಂಗ್ ಬಾಟ್ಲ್ ಅಂತೀನಿ ನೋಡಿ, ಸೈಜ್ ನೋಡಿ ಇದ್ರದ್ದು. US ಇಂದ ತಂದಿ, ಹೆಂಗೆ US ಬಾಟ್ಲ್ ಅಂತ ಇಂಡಿಯಾದಲ್ಲಿ ಬಳಸ್ತಾ ಇದ್ದೀವಿ. ಹಿರಿಯೂರಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಎಲ್ಲರೂ ಟಿಟಿನಲ್ಲಿ ಸುರೇಶ್ ಅವರು ನಮ್ಮ ಗಾಡಿ ಓಡಿಸ್ತಾ ಇದ್ದಾರೆ. ಎಲ್ಲರೂ ಸೆಟಲ್ ಡೌನ್ ಆಗಿದ್ದೀವಿ. ಇಲ್ಲಿ ನೋಡಿ ನಮ್ಮ ಪಪ್ಪ ಇವತ್ತು ನನ್ನ ಪಕ್ಕ. ಸೊ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ. ಇದೇ ನಮ್ಮ ಕುಲದೇವರು ಹಿರಿಯೂರಲ್ಲಿ. ಇಲ್ಲಿ ಇವರೆಲ್ಲ ಅಮ್ಮನವ್ರಿಗೆ ಸೋಬ್ಲಕ್ಕಿ ಇಡೋದಕ್ಕೆ ತಯಾರು ಮಾಡ್ಕೋತಾ ಇದ್ದಾರೆ. ಆಮೇಲೆ ದೇವರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿಸ್ತಾ ಇದ್ದೀವಿ ನಾವು. ಒಂಥರ ಈ ಥರ ವಾತಾವರಣಕ್ಕೆ ಬಂದು ಖುಷಿ ಆಗ್ತಾ ಇದೆ ನನಗಂತೂ. ಇಲ್ಲಿ ಅಮ್ಮನವ್ರಿಗೆ ಸೋಬ್ಲಕ್ಕಿ ಇಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಮ್ಮನವ್ರದ್ದು ಪುಟಾಣಿ ಗುಡಿ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಚಿಕ್ಕಮ್ಮ ಹಣ್ಣನ್ನು ನೋಡ್ಬಿಟ್ಟು ಏನೋ ಹಣ್ಣು ಅಂದ್ಕೊಂಡ್ವಿ. ಆಮೇಲೆ ಪುರೋಹಿತರು ಹೇಳ್ತಿದ್ದಾರೆ ನಮ್ಗದು ಗಜನಿಂಬೆ ಅಂತ. ಅಮ್ಮ ವಾವ್, ನೋಡಿ ಚೇಪಕಾಯಿ ಥರ ಕಾಣ್ತಿದೆ ಅಲ್ವಾ, ಬಟ್ ಇಟ್ ಈಸ್ ಗಜನಿಂಬೆ. ಈ ಅಮ್ಮನವ್ರಿಗೆ ಮಡ್ಲಕ್ಕಿ ಇಡ್ತಾ ಇದ್ದೀವಿ. ಆಮೇಲೆ ಅವರು ಪೂಜೆ ಮಾಡಿ ಅಲಂಕಾರ ಮಾಡಿ ನಮ್ಮನ್ನು ಕರೀತಾರಂತೆ. ಶಿಲೆ ಮಾತ್ರ ಇತ್ತು, ಇದು ಮಾತ್ರ ಇತ್ತು, ಇದು ನಾವು ಮಾಡಿರೋದು. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಕಮಚೂರ್ಣಂ ಸಮರ್ಪಯಾಮಿ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪ್ರಸಾಂ ಕರಿಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹ ಪಕ್ವಯೇಶ್ವರ್ಯಂ ಅಥ ಗಂಧಾನ್ ಧಾರಯಾಮಿ ಅಥ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾ ಚೂರ್ಣಂ ಸಮರ್ಪಯಾಮಿ. ಪದ್ಮಾ ಪಾವನಿ ರಾಮದೇವತೆ ಮಾಂ ಪಾಹಿ ಶ್ರೀರಾಮ. ನಮ್ಮ ಪೂರ್ವಜರು ಮುಂಚೆ ಭಾಳ ವರ್ಷಗಳಿಂದ ಪೂಜೆ ಮಾಡ್ಕೊಂಬಂತ ರಂಗನಾಥ ಸ್ವಾಮಿ ವಿಗ್ರಹ ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಪೂಜೆ ಮಾಡಿಸ್ಬೇಕು. ಇವತ್ತು ಅಭಿಷೇಕ ಆಗುತ್ತೆ.
ಅಷ್ಟೋತ್ತರ ಆಗುತ್ತೆ. ಎಲ್ಲ ಆದಮೇಲೆ ಇನ್ನೊಂದು ಸತಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ವಾಪಸ್ಸು ನಾವು ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಸ್ವಲ್ಪ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ. ಈಗ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಮಾಡೋಕ್ಕೆ ಮುಂಚೆ ಅಲ್ಲಿ ಎದುರುಗಡೆ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ನಾವು ಮಂಗಳಾರತಿ ಮಾಡೋದಕ್ಕೆ ವಾಪಸ್ ಬರ್ತೀವಿ. ಇದೇನೆ ಆಂಜನೇಯನ ದೇವಸ್ಥಾನ. ಇವಾಗ ಇಲ್ಲಿ ಬಂದಿದ್ದೀವಿ ಪೂಜೆಗೆ ನಾವು. ಪವಮಾನ 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 ಸಿಯಾರಾಮ್ ನಮ್ಮ ತಾತ ಅಂದರೆ ಇವರಪ್ಪ ಈ ದೇವಸ್ಥಾನ ಬಗ್ಗೆ ಒಂದು ಕತೆ ಹೇಳ್ತಾ ಇದ್ರಂತೆ. ಅದನ್ನು ನಮ್ಮ ಚಿಕ್ಕಮ್ಮ ಮೈತ್ರಿ ಇವಾಗ ಹೇಳ್ತಾಳೆ. ಏನದು ಕತೆ? ನಮ್ಮ ತಂದೆ ನಾನು ಚಿಕ್ಕವಳಿದ್ದಾಗ ಹೇಳ್ತಾ ಇದ್ರು. ಅವರ ಮುತ್ತಜ್ಜ ಅವರೆಲ್ಲರೂ ವಾಸವಾಗಿದ್ರಂತೆ ಇಲ್ಲೇ ಹತ್ತಿರದಲ್ಲಿ. ಸುಮಾರೀಗ 100 ವರ್ಷದ ಹಿಂದೆ ಅಂತಲೇ ಇಟ್ಕೋಬೋದು. ಆಗ ಮನೆಯಲ್ಲಿ ಹುತ್ತ ಬೆಳೆದು ಹಾವುಗಳು ಓಡಾಡೋಕ್ಕೆ ಶುರು ಮಾಡ್ತಂತೆ. ಆಗ ಆ ಮುತ್ತಜ್ಜ ಇದ್ರಲ್ಲ, ಅಂದರೆ ನಮ್ಮ ತಂದೆಯ ಮುತ್ತಜ್ಜ, ಇವರೆಲ್ಲ ಹುಟ್ಟಿದ್ದು ಕೂಡ ಇಲ್ಲೇ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರೇನು ಹೇಳಿದೆ, ಅವ್ರಿಗೆ ತುಂಬ ಭಯ ಆಗ್ತಿತ್ತಂತೆ. ಮಕ್ಕಳೆಲ್ಲ ಇದ್ದಾರೆ, ನಾಗರಹಾವೆ ಓಡಾಡ್ತಿದೆ, ಏನು ಮಾಡೋದು ಅಂಥೇಳಿ. ಅವತ್ತಿನ ದಿವಸ ಮಲ್ಕೊಂಡಾಗ ಹೀಗೆ ರಂಗನಾಥ ಸ್ವಾಮಿನೇ ಕನಸಲ್ಲಿ ಬಂದು, ನನ್ನ ಪ್ರತಿಷ್ಠಾಪನೆ ಮಾಡು ಈ ಊರಲ್ಲಿ, ಇದು ನಿನ್ನ ಊರು, ನಾನು ನಿನ್ನ ದೇವರಾಗಿ ಇದ್ಕೊಂಡು ಕಾಪಾಡ್ತೀನಿ ಅಂತ ಹೇಳ್ದಂಗಾಯ್ತಂತೆ. ಆಗ ಅವರು ಈ ರಂಗನಾಥ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಮಾಡಿದ ಹೊಸದಲ್ಲಿ ಅಯ್ಯಂಗಾರ್ ಒಬ್ಬರನ್ನ ಪೂಜೆಗೆ ನೇಮಿಸಿದ್ರಂತೆ. ಇವತ್ತು ಕೂಡ ಇಲ್ಲಿ ಪೂಜೆ ಮಾಡ್ತಾ ಇರೋರು ಅಯ್ಯಂಗಾರೇ ಆಗಿದ್ದಾರೆ. ಈ ದೇವಸ್ಥಾನದ ಪುರೋಹಿತರು ಬದ್ರಿನಾರಾಯಣ ಅವರು ನಮ್ಮ ಚಿಕ್ಕಮ್ಮ ಹೇಳಿದ ಕಥೆನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೇಳಿ ಸರ್. ಇದು ನಮಸ್ಕಾರ. ನಾವು ಇದು ಹಳೆ ಹಿರಿಯೂರು ಗ್ರಾಮದಲ್ಲಿ ಇರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸ ಸ್ವಲ್ಪ ಕ್ಷೀಣವಾಗಿ ಹೇಳ್ತೀನಿ. ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಾಳಂಕಟ್ಟೆ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಮಲಗಿದ್ದು, ಅಲ್ಲಿ ದೇವಸ್ಥಾನ ಶಿಥಿಲವಾಗಿದ್ದು, ಈ ಗೌಡರು ಕಾಲದಲ್ಲಿ ಹಿಂದೆ ದನ ಕಾಯನ್ನು ಹೋಗಿ ಕಾಯ್ಕೊಂಬರ್ತಿದ್ದ. ಹೋಗಿ ಅದೇನಾಯ್ತು, ಎಲ್ಲ ಹಾಲೆಲ್ಲ ಪೂರ ಕುಡಿಯೋದು. ಇಲ್ಲೇನು ಕುಡಿತಿದ್ದು, ಅವನು ಗೌಡ್ರು ಬಂದು ಯಾಕಪ್ಪ ಒಂದು ಸಾಯಂಕಾಲ ಒಂದು ದನಿ ಹಾಲಿಲ್ಲ, ಎಲ್ಲ ಕುಡಿದು ಬರ್ತೀಯ ಅಂತೇಳಿ ಅವನು ಹೊಡಿತಾ ಇದ್ರು. ಇಲ್ಲ ನೀವೇ ಬನ್ನಿ ಸ್ವಾಮಿ ಹೋಗೋಣ ಅಂತ ಕರ್ಕೊಂಡೋಗಿ ಗೌಡ್ರು ಕರ್ಕೊಂಡು ಹೋದಾಗ ಇದು ದೇವಸ್ಥಾನ ಕ್ಷೀಣವಾಗಿ ಬಿದ್ದೋಗಿದ್ದು, ಇದು ಮಲಗಿತ್ತು, ಬಿದ್ದೋಗ್ಬಿಟ್ಟಿದೆ. ಬಿದ್ದೋಗ ಅವಾಗ ಹಾಲು ಹಸು ಹೋಗಲ್ಲಿ ನಿಂತ್ಕೊಂಡಾಗ ಹಾಲೆಲ್ಲ ಎಳಕತ್ತಾ ಇತ್ತಂತೆ ಈ ದೇವ್ರು. ಅವಾಗ ಶಾನ್ಭೋಗ್ರು ಇಲ್ಲಿ ಗೌಡ್ರು ಅವರೆಲ್ಲ ಬಂದಾಗ ಬಗ್ಗೆಣ ನೋಡೋಣ ಅಂತ ಹೋಗಿದ್ದಾರೆ. ಅವಾಗ ಹಾರೆ ತಗೊಂಡೆಲ್ಲ ಬಗ್ದಿದ್ದಾರೆ. ಆ ಬಗ್ದಾಗ ಇಲ್ಲಂತೂ ಮೂಗಿನ ತುದಿಲಿ ಓಪನ್ ಇದೆ, ಅಲ್ಲಿ ಹಾರೆ ಹಾಕ್ಬೇಕಾದ್ರೆ ಅದು ಇದ್ದಾಗಿದೆ. ಅದು ಎಲ್ಲ ಓಪನ್ ಮಾಡಿದಾಗ ಹಾರೆ ಬಿದ್ದಾಗ ಎಲ್ಲ ತೆಗೆದಾಗ ಇಲ್ಲಿ ಮೂಗು ಇದ್ದಾವೆ. ಅವಾಗ ಅಲ್ಲಿ ನನ್ನ ಶಾನ್ಭೋಗ್ರು ಗೌಡ್ರು ಎಲ್ಲ ಕೇಳಿದಾಗ, ನನ್ನ ಕನಸಿನಲ್ಲಿ ನೀನು ಬಂದು ಹೇಳಬೇಕು ಎಲ್ಲಿ ಪ್ರತಿಷ್ಠಾಪನೆ ಹಾಕು ಅಂತ. ಅವಾಗ ಇವನ್ ಒಂದು ದಿನ ರಾತ್ರಿ ಹೋಗಿ ಕನಸಿನಲ್ಲಿ ಹೋಗಿ ನನ್ನ ಅವಾಗ ಉಗಿ ಬಂಡಿ ಅಂತ ಈಗಿನ ಗಾಡಿ, ಅವಾಗ ಉಗಿ ಬಂಡಿಯಿಂದ ಆ ಗಾಡಿಯಲ್ಲಿ ಕೂತ್ಕೊಂಡು ನಾನು ಎಲ್ಲೋಗಿ ನಿಲ್ಲಿಸ್ತೀನಿ, ಅಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕು. ಅವಾಗ ಅಲ್ಲಿಂದ 3 ಕಿಲೋಮೀಟರ್ ದೂರದ ಊರು ಇದು ಹಿರಿಯೂರು ಗ್ರಾಮದಲ್ಲಿ ನೆಲೆಸಿದ್ದಾನೆ 350 ವರ್ಷಗಳ ಹಿಂದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಆದಮೇಲೆ ಇಲ್ಲಿ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಶ್ರೀ ಕೆಂಚ ಮಾರಿಯಮ್ಮ ಕ್ಷೇತ್ರ ಇದು. ದೇವಿನ ತೋರಿಸ್ತೀನಿ ಬನ್ನಿ.
ಕೆಂಚ ಮಾರಿಯಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಜಾತ್ರೆ ಕೂಡ ನಡೆಯತ್ತಂತೆ. ನೋಡಿ ಒಂದು ದೊಡ್ಡ ಮರ ಇದೆ ತಾಯಿ ಹಿಂದೆ. ಪ್ರತಿ ವರ್ಷ ದೇವಿ ಪ್ರತಿಮೆನ ಚೇಂಜ್ ಮಾಡ್ತಾರಂತೆ. ಸಂಪೂರ್ಣವಾಗಿ ಮರದಲ್ಲಿ ಮಾಡಿರೋ ಅಂತಹ ವಿಗ್ರಹ ಇದು. ವಿಗ್ರಹ ಅನ್ನಕ್ಕಾಗಲ್ಲ, ಪ್ರತಿಮೆ ಅಂತ ಅನ್ಬೇಕಷ್ಟೇ. ಇಲ್ಲಿ ನೋಡಿ ಅವಾಗಲೇ ನೇರಳೆ ಈ ಕಡೆದು ಆಲ ಅನ್ಸುತ್ತೆ, ಎಲ್ಲ ಗೆಜ್ಜಿಲ್ ಇದು ಮರದಲ್ಲೇ ಮಾಡಿರೋದು. ಎತ್ತಲಗ ಅಂತೇಳಿ ಮರದ ಹೆಸರು. ಒಂಚೂರು ಬಿರುಕು ಬಿಡಲ್ಲ. ಮರ ಪ್ರತಿ ವರ್ಷ ಮಾಡ್ತಾರ? ಪ್ರತಿ ವರ್ಷ ಮಾಡಲ್ಲ, ಈ ಕಡೆ ಅಲ್ಲಿ ತೆಗೆದಿಡ್ತಾರೆ ಹಂಗೆ. ಓ ಸರಿ ಸರಿ. ಇದು ಪ್ರತಿ ವರ್ಷ ಮಾಡಲ್ವಂತೆ, ಮೊದಲು ಮಾಡೋರಂತೆ. ಈಗ 5 ವರ್ಷಕ್ಕೊಂದ್ಸಲ ಅಂತೆ. ಈ ಮರ ಬಿರುಕು ಬಿಡಲ್ಲ, ಅದಕ್ಕೆ ಇದರಲ್ಲಿ ಅವಳ ಈ ಪ್ರತಿಮೆನ ಮಾಡೋದವರು. ತಿಂಡಿ ಮುಗಿಸ್ಕೊಂಡು ಇವಾಗ ನಾವು ಗೋಂದಿ ಡ್ಯಾಮ್ ಕಡೆಗೆ ಹೋಗ್ತಾ ಇದ್ದೀವಿ. ಗೋಂದಿ ಡ್ಯಾಮ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಇದೆ ಗೋಂದಿ ಫಾಲ್ಸ್. ಈ ಕಡೆಯಿಂದ ಆ ಕಡೆ ಕರ್ಕುಚ್ಚಿ ಅಂತ ಹೇಳಿ ಹಳ್ಳಿ ಇದೆ. ಹಿಂದೆ ತುಂಬಾ ಮುಂಚೆ ನಾನೇ ನೋಡಿದ್ದೆ. 2 ಕಾಲಿಗೂ ಒಣಗಿರೋ ಹುಲ್ಲನ್ನ ಕಟ್ಕೊಂಡ್ಬಿಟ್ಟು ಈ ಕಟ್ಟೆ ಮೇಲಿಂದ ನಡ್ಕೊಂಡು ಹೋಗೋರು. ಈ ಕಡೆ ಈ ಅಣೆಕಟ್ಟಲ್ಲಿ ತುಂಬಾ ನೀರು ತುಂಬತ್ತೆ, ತುಂಬಾ ಡೆಪ್ತ್ ಇದೆ ಇದು. ನಮ್ಮ ತಂದೆ ಯಾವಾಗ್ಲೂ ಹೇಳೋರು ತುಂಬಾ ಡೆಪ್ತ್ ಇದೆ, ಒಂದು ಬ್ಯಾಲೆನ್ಸ್ ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ ಹೇಳೋರು. ಹಳ್ಳಿಯವರೆಲ್ಲ ಇದು ಶಾರ್ಟ್ ಕಟ್ ಅಂತ ಹೀಗಿಂದಾನೆ ಹೋಗೋರು. ಸೂಪರ್. ಅದ್ ನಡ್ಕೊಂಡು ಹೋಗೋ ದಾರಿ ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲಿ ದಾರಿ ಕಾಣ್ತಿದೆ ಅಲ್ವಾ ನಿಮ್ಗೆ, ಅದ್ರ ಮೇಲೆ ನಡ್ಕೊಂಡು ಹೋಗೋರಂತೆ. ಆ ತುದಿಗೆ ಹೋದ್ರೆ ಕರ್ಕುಚ್ಚಿ ಅನ್ನೋ ಜಾಗ ಇದೆಯಂತೆ. ಭದ್ರಾ ರಿವರ್ ಪ್ರಾಜೆಕ್ಟ್ ಹೋಗಿದ್ವಿ, ಅಲ್ಲೆಲ್ಲ ಶೂಟಿಂಗ್ ಮಾಡೋಂಗಿಲ್ಲ, ಹಾಗಾಗಿ ಏನು ವಿಡಿಯೋ ತೆಗಿಲಿಲ್ಲ, ಬರೀ 1-2 ಫೋಟೋ ತೆಕ್ಕೊಂಡು ಬಂದಿದ್ದೀವಿ. ಈಗ ನಾವು ಫುಲ್ ಎಳ್ನೀರು ಸಂಭ್ರಮ ನಡೀತದೆ. ದುಡ್ಡು ಕೊಡ್ಬೇಕು ನಾನು. 1 ನಿಮಿಷ. ಯಾರು ಕೊಡ್ತೀರಾ? ಕೊಡಿ. ಹಾಂ, ಸೊ ಎಳ್ನೀರು ಸಂಭ್ರಮ ಆಗಿದೆ. ಬಿಕಾಸ್ ಸ್ವಲ್ಪ ಭದ್ರಾವತಿಲಿ ಬಿಸಿಲಿದೆ, ಹಾಗಾಗಿ ಇಲ್ಲಿಂದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಾವು ಮಧ್ಯಾಹ್ನ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ವಿ, ಕ್ಲೋಸ್ ಆಗಿತ್ತು. ಅದಕ್ಕೆ ಇವಾಗ ಮತ್ತೆ ಸಂಜೆ ಬಂದಿದ್ದೀವಿ. ನಮ್ಮ ಸೋದರ ಮಾವ ರವಿ ಇವಾಗ ಇದ್ರ ಬಗ್ಗೆ ಹೇಳ್ತಾರೆ. ಇದು ತುಂಬಾ ಹಳೆ ಕಾಲ, ಚೋಳರ ಕಾಲದ್ದು, 13ನೇ ಶತಮಾನದಲ್ಲಿ ಕಟ್ಟಿರೋದು. ತುಂಬಾ ಹಳೆಯದು, ತುಂಬಾ ಚೆನ್ನಾಗಿದೆ ವಿಗ್ರಹ ನೋಡಕ್ಕೆ. ಲಕ್ಷ್ಮೀ ನರಸಿಂಹಸ್ವಾಮಿ. ಅಕ್ಕಿಗಳ ಚಿಲಿಪಿಲಿ ಜಾಸ್ತಿ ಇದೆ ಸಾಯಂಕಾಲ. ಎಷ್ಟು ಅಕ್ಕಿ ಇದೆ ತೋರಿಸ್ತೀನಿ ತಡೀರಿ ನಿಮ್ಗೆ. ಅದೇ ದೇವಸ್ಥಾನ. ಈ ಮರ ತುಂಬ ಹಕ್ಕಿಗಳು. ನಿಮಗೂ ಶಬ್ದ ಕೇಳಿಸ್ತಿದೆ ಅಂತ ಗೊತ್ತು ನನಗೆ. ಚೆನ್ನಾಗಿದೆ ಅಲ್ಲ? ಇಲ್ಲಿ ನೋಡಿ ದೇವಸ್ಥಾನ. ಅದು ಒಳಗಡೆ ಶೂಟ್ ಮಾಡಕ್ಕೆ ಬಿಡ್ತಾರಲ್ವ ಗೊತ್ತಿಲ್ಲ, ಆದರೆ ನಿಮಗೆ ಇಲ್ಲಿಂದನೇ ದೇವಸ್ಥಾನ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು. ಇವತ್ತು ನಾವು ಸುಂದಳ್ಳಿ ಹನುಮಂತನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುಂದಳ್ಳಿ ಅಂತ ಯಾಕೆ ಹೆಸರು ಅಂತ ನಮ್ಮ ಕಾರ್ ಡ್ರೈವರ್ ಅವ್ರು ಹೇಳ್ತಾ ಇದ್ರು. ಇಲ್ಲಿ ಮೊದಲು ಸುಣ್ಣ ಮಾಡುವಂಥ ಕ್ವಾರಿಗಳು ತುಂಬ ಇತ್ತಂತೆ, ಅದಕ್ಕೆ ಅದು ಸುಣ್ಣದ ಹಳ್ಳಿ. ಅದು ಹೇಳ್ತಾ ಹೇಳ್ತಾ ಸುಂದಳ್ಳಿ ಆಗಿದೆ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿ ದೇವಸ್ಥಾನದ ಒಳಗೆ ನಾವು ಏನೂ ರೆಕಾರ್ಡ್ ಮಾಡೋ ಹಾಗಿಲ್ಲ, ಹಾಗಾಗಿ ದೇವಸ್ಥಾನದ ಆಚೆ ಬಂದು ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ನಮ್ಮ ಮನೆಯವರೆಲ್ಲ ಹನುಮಾನ್ ಚಾಲೀಸ ಹೇಳ್ತಾ ಇದ್ದಾರೆ, ನಿಮಗೆ ಕೇಳಿಸ್ತಾ ಇದೆಯಾ? ಹಾಂ. ಸೊ ಇವತ್ತು ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಭದ್ರಾವತಿ ಸುತ್ತೋದು. ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಗೈಡ್ಸಲ್ಲಿ ಇದ್ವಿ. ಆಗ ಇಲ್ಲಿ ಒಂದು ಭದ್ರಾವತಿ ಬಗ್ಗೆನೇ ಒಂದು ಸಣ್ಣದಾದ ಹಾಡು ಹೇಳ್ಕೊಟ್ಟಿದ್ರು. ಹೆಂಗೆ ಅಂದರೆ, ಬಲಾರೆ ಭದ್ರಾವತಿ ಏನ್ ಭಾರಿ ದೊಡ್ಡದೈತ್ರಿ, ಏನ್ ಭಾರಿ ದೊಡ್ಡದೈತ್ರಿ, ಭದ್ರಾ ನದಿ ಹರಿಯುತ್ತೈತ್ರಿ, ಈ ರೀತಿಯಾಗಿ ಹೇಳ್ಕೊಡ್ತೀವಿ. ಕಾಗದ ಉಕ್ಕು ಕಾಗದ ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲಿ ಐತ್ರಿ, ಈ ರೀತಿಯಾಗಿ ಹೋಗ್ತಾ ಇತ್ತು. ನನಗೆ ಕೆಲವು ಲೈನ್ಗಳು ಮಾತ್ರನೇ ಜ್ಞಾಪಕ ಇರೋವಂಥದ್ದು. ಈ 3 ಲೈನನ್ನ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೆ. ಇದು ಭದ್ರಾವತಿ ಅಂದರೆ ನಿನಗೆ ಫಸ್ಟ್ ನೆನಪಾಗೋದೇನು ಮೈತ್ರಿ? ಭದ್ರಾವತಿ ಅಂತಂದರೆ ನನಗೆ ಮೊದಲನೇದಾಗಿ ಜ್ಞಾಪಕ ಆಗೋದು ನಮ್ಮ ಟೀಚರ್ಸ್ ಕಾಲೋನಿ ಮನೆ. ಅಲ್ಲಿ ಮುಂದ್ಗಡೆ ಇದ್ದಿದ್ದಂಥ ಮಾವಿನ ಮರ, ಹಿಂದ್ಗಡೆ ಇದ್ದಿದ್ದಂಥ ಹುಣಸೆ ಮರ. ಅದು ನಾನು ತುಂಬ ಚಿಕ್ಕವಳಾಗಿದ್ದೆ, ಆದರೂ ಕೂಡ ಆ ಪಿಕ್ಚರ್ ಇವತ್ತು ನನ್ನ ತಲೆಯಲ್ಲಿ ನಿಲ್ಲತ್ತೆ. ಎರಡನೇದಾಗಿ ಜ್ಞಾಪಕ ಬರೋದು ಅಂದರೆ
ಸಿದ್ದಾಪುರದ ಕೆರೆ ಏರಿ ಅಲ್ಲಿನ ಹಾವುಗಳು ಓ ಯಪ್ಪ ಮತ್ತು ಚೇಳು ಎಲ್ಲಾ ರೀತಿಯ ಕ್ರಿಮಿಗಳನ್ನು ಅಲ್ಲಿ ನಾವು ನೋಡಿದ್ದು. ಆಗ ನಾನು ಇನ್ನು 10th ಸ್ಟ್ಯಾಂಡರ್ಡ್ ಇದ್ದೆ. ಅದು ಚೆನ್ನಾಗಿ ನನ್ನ ತಲೆನಲ್ಲಿ ನೆನಪಿದೆ. ಇದು ದೇವಸ್ಥಾನದಲ್ಲಿ ಮಂಗಳಾರತಿಗೆ ಇನ್ನೂ ಟೈಮ್ ಆಗುತ್ತೆ ಅಂದ್ರು, ಅದಕ್ಕೆ ನಾವಿಲ್ಲಿ ಹೊಳೆ ಹತ್ರ ಬಂದಿದ್ದೀವಿ. ಆಕ್ಚುಲಿ ಹೊಳೆಯಲ್ಲಿ ನೀರು ಕಮ್ಮಿ ಇದೆ, ಬಟ್ ನೀರು ಜಾಸ್ತಿ ಇದ್ರೆ ಅವ್ರು ಹೇಳೋದು ಅಲ್ಲೊಂದು ಸ್ಟೆಪ್ಸ್ ಇದೆ, ಅಲ್ಲಿಂದ ನಡ್ಕೊಂಡ್ ಬಂದ್ವಿ, ಅಲ್ಲಿವರೆಗೂ ನೀರು ಬರತ್ತಂತೆ. ಈಗ ಸದ್ಯಕ್ಕೆ ಇಲ್ಲೊಬ್ರು ಪಾಪ ಯಾರೋ ಬಟ್ಟೆ ಒಕ್ಕೋತಾ ಇದ್ದಾರೆ ಅಷ್ಟೇ. ಈ ಹೊಳೆನಲ್ಲಿ ತುಂಬಾ ಸುಳಿಗಳಿದೆಯಂತೆ, ತುಂಬಾ ಜನ ಇಲ್ಲೆಲ್ಲ ಈಜಾಡಕ್ಕೆ ಹೋಗಿ ಅಪಘಾತಕ್ಕೆ ಒಳಗಾಗಿದ್ದಾರಂತೆ. ಇಲ್ಲಿ ಒಂದು ಲಿಂಗ ಇದೆ ನೋಡಿ ಅಲ್ಲಿ, ಅದಕ್ಕೆ ನಮ್ಮ ಮನೆಯವರೆಲ್ಲ ಭದ್ರಾ ನದಿ ನೀರನ್ನು ಹಾಕಿ ಅಭಿಷೇಕ ಮಾಡಿ ಅದಕ್ಕೆ ಹೂವಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನಮ್ಮ ಸೋದರತ್ತೆ. ದೇವಸ್ಥಾನ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಇವರು ಸಂತೋಷ್ ಅಂತ, ನಮ್ಗೆ ಇಲ್ಲಿ ಭದ್ರಾವತಿಲಿ ಪರಿಚಯ ಆಗಿರೋರು. ಸಂತೋಷ್ ಅವರ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಆಲೆ ಮನೆಗೆ ಹೋಗ್ತಾ ಇದ್ದೀವಿ. ಇಷ್ಟೋ ವರ್ಷ ಅಜ್ಜನ ಮನೆಯಲ್ಲಿ ಇದ್ದಾಗ ಆಲೆ ಮನೆ ಕರ್ಕೊಂಡು ಹೋಗೋರು. ಸೊ ಇವತ್ತು ಮತ್ತೊಮ್ಮೆ ಆಲೆ ಮನೆ. ಇಲ್ಲಿ ಆಕಾಶವಾಣಿ ಬರುತ್ತೆ. ಆಕಾಶವಾಣಿ ಇದು. ಆಕಾಶವಾಣಿ ಶುರು ಮಾಡಿದ್ದ ದಿವಸಗಳು, ನಾನು ತುಂಬಾ ಚಿಕ್ಕವಳು, ಶಿಶ್ವಾರದಿಂದ ಇಲ್ಲಿ ನಮಗೆ ಲೈವ್ ಪ್ರೋಗ್ರಾಮ್ ಕರ್ಕೊಂಡ್ ಬಂದಿದ್ರು. ಫಸ್ಟ್ ಆ ಮೈಕು ಅಷ್ಟ್ ಜನ ನೋಡಿ ಹೇಳಮ್ಮ ಹೇಳಮ್ಮ ಅಂತ ಅಂತ ಹತ್ಬಿಟ್ಟಿದ್ದೆ. ಆಮೇಲಿಂದ ಬೆಟ್ಟಕ್ಕೆ ಹೋಗೋ ತಿಮ್ಮ ಹುಲಿ ಬಂದಿತ್ತಮ್ಮ ಹಾಡು, ಆ ಹಾಡನ್ನ ಹಾಡಿದ್ದೆ. ನಂಗೆ ಇವತ್ತು ಅದು ಜ್ಞಾಪಕ. ಎಷ್ಟು ವರ್ಷ ನಿಂಗಾಗ? 5 ವರ್ಷ. ಅಯ್ಯಪ್ಪ, ಆಲೆ ಮನೆಗೆ ಬಂದಿದ್ದೀವಿ. ಇಲ್ಲಿ ಫಸ್ಟು ಕಬ್ಬಿನ ರಸ ತೆಗಿತಾ ಇದ್ದಾರೆ. ಕಬ್ಬಿನ ರಸ ಬರುತ್ತೆ. ಅದು ರಸ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಅಲ್ಲಿ ಹೊಟ್ಟೋಗುತ್ತಾ? ಸೊ ಇಲ್ಲಿ ರಸ ತೆಗಿತಾ ಇದ್ದಾರೆ, ಕಬ್ಬಿನ ಹಾಲು ತೆಗಿತಾ ಇದ್ದಾರೆ. ಅದು ಡೈರೆಕ್ಟು ಇಲ್ಲಿ ನೋಡಿದ್ರೆ ನೀವು ಈ ಡ್ರಮ್ಮಿಗೆ ಬರ್ತಾ ಇದೆ, ಅದು ಡೈರೆಕ್ಟಾಗಿ. ಆ್ಯಂಡ್ ಅದು ಅಲ್ಲಿಂದ ಇಲ್ಲಿಗೆ ಇಲ್ಲಿ ಬೆಲ್ಲ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್! ಆ್ಯಂಡ್ ಇಲ್ಲಿ ಎಷ್ಟು ಸಿಹಿ ವಾಸನೆ ಇದೆ ಅಂದರೆ ಅಪ್ಪ, ಇಟ್ ಇಸ್ ಅಮೇಝಿಂಗ್. ಅಷ್ಟು ಸಿಹಿ ವಾಸನೆ ಬರ್ತಾ ಇದೆ. ಇದು ಎಷ್ಟೊತ್ತು ಕುದಿಸ್ತೀರಾ? 2 ಅವರ್ ಕುದಿಯತ್ತೆ ಅದು. ಆಮೇಲಿಂದ ಇಲ್ಲಿ ಬಿಡೋದಾ? ಓ, ಬಿಸಿದನ್ನ? ಹಾಂ, ಎಷ್ಟೊತ್ತಾಗತ್ತೆ ಎಲ್ಲ ಮಾಡೋದಕ್ಕೆ? ಒಂದು ಕೊಪ್ಪರಿಗೆ ಬರ್ಬೇಕಾದ್ರೆ 4 ಅವರ್ ಬೇಕು. ಓ, ಅವ್ರು ಹೇಳಿದ್ರಲ್ಲ ನೋಡಿ, ಎಲ್ಲ ಇಲ್ಲಿ ಉಂಡೆ ಕಟ್ಟಿ ಇಟ್ಟಿದ್ದಾರೆ. ಅದು ಚೆನ್ನಾಗಿ ಕುದ್ಮೇಲೆ ಬಗ್ಸೋದಿಕ್ಕೆ ಅಂತ ಒಂದು ಪುಲಿ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ, ಹಂಗೆ. ಸೊ 2 ಕಡೆ ಕುದಿಸ್ತಾರೆ. ಅದು ಚೆನ್ನಾಗಿ ಕುದ್ದು ಅದನ್ನು ಬಗ್ಸಿ ಅಲ್ಲಿ ಉಂಡ ಕಟ್ಟಕ್ಕೆ ಶುರುವಾದಾಗ ಈ ಒಲೆನ ಹತ್ತಿಸ್ತಾರಂತೆ. ಅಲ್ಲಿವರೆಗೂ ಇದನ್ನು ಹತ್ಸಲ್ವಂತೆ, ಯಾಕಂದರೆ ಆ ಕಡೆ ಮತ್ತು ಈ ಕಡೆ 2 ಕಡೆನೂ ಉಂಡೆ ಕಟ್ಟೋರು ಒಬ್ಬರೇನೆ. ನಾವಿವಾಗ ಭದ್ರಾವತಿ ಟೀಚರ್ಸ್ ಕಾಲೋನಿಲಿದ್ದೀವಿ. ನಮ್ಮಮ್ಮ ಹೇಳ್ತಾ ಇದ್ರು 12 ಮನೆ ಅಂತೆ ಇಲ್ಲಿ ಈ ಕಾಲೋನಿಲಿ. ಏನು ಅಂದರೆ 12 ಸಬ್ಜೆಕ್ಟು 12 ಟೀಚರ್ ಆ ಥರದ್ದಾ? ಹಾಗೆ ಈ ಕಡೆ 6 ಆ ಕಡೆ 6, 12 ಟೀಚರ್ಸ್ಗೆ 12 ಮನೆ. ಅದಕ್ಕೆ ಹೆಸರು ಟೀಚರ್ಸ್ ಕಾಲೋನಿ ಅಂತ. ಬಟ್ ಇವಾಗ ಇಲ್ಲಿ ಯಾರೂ ಇಲ್ಲ, ಸೊ ಎಲ್ಲ ಪಾಳು ಬಿದ್ದೋಗ್ಬಿಟ್ಟಿದೆ. ಮನೆಯೊಳಗೆ ಹೋಗ್ತಾ ಇದ್ದೀವಿ. ಇದು ವರಾಂಡ ಅಂತೆ. ಈ ವರಾಂಡಲ್ಲಿ ಇಲ್ಲಿ ನಮ್ಮ ಅಜ್ಜ ಒಂದು ಬೋರ್ಡ್ ಹಾಕಿರೋರಂತೆ. ಅಂದರೆ ಆಗಿನ ಮಿನಿಸ್ಟರ್ಸ್ ಯಾರ್ಯಾರಿದ್ದಾರೆ ಅದನ್ನೆಲ್ಲ ಅಲ್ಲಿ ಹಾಕಿರೋರಂತೆ. ಸೊ ಹೋಗ್ತಾ ಬರ್ತಾ ಅದನ್ನ ನೋಡ್ಕೊಂಡು ಎಲ್ಲರೂ ಕಲೀಲಿ ಅದನ್ನು ಅಂತ. ಇಲ್ಲಿಂದ ಬಂದರೆ ಇದೊಂದು ರೂಮು. ಇಲ್ಲಿ ನಮ್ಮಮ್ಮ ಉಯ್ಯಾಲೆ ಕಟ್ಟಿದ್ರಂತೆ ಅವ್ರ ತಮ್ಮಂದ್ರಿ ತಂಗೀರಿಗೆ. ಆಮೇಲೆ ಇದು
ಹಾಲು. ಇಲ್ಲೇನ್ ಮಾಡ್ತಿದ್ರಿ ಮೈತ್ರಿ? ಇಲ್ಲಿ ಗೊಂಬೆ ಇಡೋದು, ಗಣೇಶನ ಇದು ಪೂಜೆ ಎಲ್ಲ ಮಾಡ್ತಿದ್ವಿ. ಮೇಲ್ಗಡೆ ಹೆಂಚಲ್ಲಿ ಅಳಿಲು ಒಂದ್ಸತಿ ಇದು ಮರಿ ಹಾಕ್ಬಿಟ್ಟು ಆ ಮರಿ ಬಿದ್ಬಿಟ್ಟಿತ್ತು. ಲಲಿತಾ ಅವಾಗ ಒಂದು ಡ್ರಾನ್ ಅಲ್ಲಿ ಹತ್ತಿ ಎಲ್ಲ ಇಟ್ಟು ಆ ಅಳಿಲ್ ಮರಿನ ಸಾಕಿತ್ತು. ತುಂಬಾ ಒಳ್ಳೆ ನೆನಪುಗಳಿದೆ ಈ ಮನೆಗಳಲ್ಲಿ. ಇಲ್ಲಿ ಇಂಕ್ ಫಿಲ್ಲರ್ ಅಲ್ಲಿ ಹಾಲು ಕುಡ್ಸಿದ್ರ? ನಾನು ಹುಟ್ಟಿದ್ದು ಇದೇ ಮನೆಯಲ್ಲಿ ಅಂತ ಹೇಳಿ ಹೇಳ್ತಾರೆ. ನೈಸ್. ಭದ್ರಾವತಿಯ ಬಸವೇಶ್ವರ ಸರ್ಕಲ್, ಇಲ್ಲೆಲ್ಲ ತರಕಾರಿ ಎಲ್ಲ ಮಾರ್ತಾರೆ. ಇಲ್ಲಿ ಹಿಂದ್ಗಡೆ ಚೌಲ್ಟ್ರಿ ಕಾಣ್ತಾ ಇದೆಯಲ್ಲ, ಇದು ಯಾವ್ದಪ್ಪ, ಚಂದ್ರಾಲಯ ಚೌಲ್ಟ್ರಿ. ಇಲ್ಲಿ ನಮ್ಮ ತಂದೆ ತಾಯಿ ಮದುವೆ ಆಗಿದ್ದು 1974 ಮಾರ್ಚ್ 1 ದಿನ. ಅವಾಗ ಚಿಕ್ಕದಾಗಿತ್ತಂತೆ, ಇವಾಗ ದೊಡ್ಡದಾಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಭದ್ರಾವತಿ ಎಲ್ಲ ಸುತ್ತಾಡ್ತಾ ಇದ್ದೀವಿ. ಅಂದರೆ ಅವ್ರು ಓದಿದ್ದು ಶಾಲೆಗಳು, ಕಾಲೇಜು, ಆಮೇಲೆ ಅವ್ರು ಇದ್ದಿದ್ದ ಮನೆಗಳು, ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ಮೈತ್ರಿ ಎಲ್ಲಿ ಬಂದಿರೋದ ನಾವು? ಇದು ನಾವು ಓದಿದ್ದು ಗರ್ಲ್ಸ್ ಹೈಸ್ಕೂಲ್ ಅಂತ ಹೇಳಿ 8th 9th 2 ವರ್ಷನೂ ನಮ್ಮ ತಂದೆನೇ ನಮ್ಗೆ ಟೀಚ್ ಮಾಡ್ತಾ ಇದ್ರು. ಟೀಚರ್ ಆಗಿದ್ರು, ಹಿಂದಿ ಟೀಚರ್ ಆಗಿದ್ರು, ಹಿಂದಿ ಪಾಠ ಹೇಳ್ಕೊಡೋರು. ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಬಂದಿದ್ದೀನಿ. ಇಲ್ಲಿ ನಾನು ಇದಾಗಿದ್ದೆ, ಸೆಕ್ರೆಟರಿ ಆಗಿದ್ದೆ, ಸ್ಕೂಲ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಸ್ಟ್ರೈಕ್ ಮಾಡಿ HMಗೆ ಕೋಪಕ್ಕೂ ಗುರಿಯಾಗಿದೆ. ಇದೆಲ್ಲ ಜ್ಞಾಪಕ ಬರುತ್ತೆ ಇಲ್ಲಿ ನೋಡಿಸ್ಕೊಳ್ಳಿ. ನೋಡಿ, ನಂದು ಈ ಥರದ್ದೆಲ್ಲ ಬುದ್ಧಿಗಳು ಎಲ್ಲಿಂದ ಬಂದಿದೆ ಅಂದರೆ ಇಲ್ಲಿಂದಾನೆ. ಚಿಕ್ಕಮ್ಮ ಅವರೆಲ್ಲ ಟೀಚರ್ಸ್ ಹತ್ರ ಮಾತಾಡ್ತಿದ್ದಾರೆ. ನಮ್ಮ ಚಿಕ್ಕಮ್ಮ ಹೇಳಿದ ಪ್ರಕಾರ ಇಲ್ಲಿ ಸೆಂಟ್ರಲ್ಲಿ ಒಂದು ಸರ್ಕಲ್ ಇತ್ತಂತೆ, ಅಲ್ಲಿ ನಲ್ಲಿಗಳಿತ್ತಂತೆ. ಅಲ್ಲೆಲ್ಲ ಅವರು ಪಾತ್ರೆ ಎಲ್ಲ ತೊಳ್ಕೊಂಡು, ಅಂದರೆ ಊಟದ ಡಬ್ಬಿ ಎಲ್ಲ ತೊಳ್ಕೊಂಡು ನೀರು ಕುಡಿದು ಅದೆಲ್ಲ ಮಾಡೋರು. ಇಲ್ಲಿ ನಮ್ಮ ತಂದೆ HSCR ಅಂತೇಳಿ ಹಿಂದಿ ಪಂಡಿತಾಗಿ ಕೆಲಸ ಮಾಡಿದರು. ಅದಾದಮೇಲೆ ಸಿಲ್ವರ್ ಜೂಬ್ಲಿಲಿ ಅಲ್ಲಿಗೆ ಟ್ರಾನ್ಸ್ಫರ್ ಆದರು. ಆಮೇಲೆ ಶಿಡ್ಲಘಟ್ಟದಲ್ಲಿ ಟ್ರಾನ್ಸ್ಫರ್ ಆದಾಗ ಮತ್ತೆ ಯಾವುದೋ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಒದ್ದಾಡಿಕೊಂಡು ಮತ್ತೆ ಗರ್ಲ್ಸ್ ಹೈಸ್ಕೂಲ್ಗೆ ಬಂದರು. ಇಲ್ಲೇ ರಿಟೈರ್ಡ್ ಆಗಿದ್ದವರು. ಸೊ ನಮ್ಮ ಅಜ್ಜ ತುಂಬ ಫೇಮಸ್ ಭದ್ರಾವತಿನಲ್ಲಿ ಹಿಂದಿ ಪಂಡಿತರು ಅಂತ, HSCR ಅಂತ. ನಿಮ್ಮಲ್ಲಿ ಯಾರಾದರೂ ಈ ಸ್ಕೂಲಲ್ಲಿ ಓದಿದ್ರೆ ಅಥವಾ ನಮ್ಮ ತಾತ HSCR ಅವ್ರ ಹತ್ರ ಪಾಠ ಕಲ್ತಿದ್ರೆ ಅಥವಾ ನಿಮ್ಮ ತಂದೆ ತಾಯಿ ಪಾಠ ಕಲ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕೇಳಿ ಖುಷಿ ಆಗತ್ತೆ ನನಗೂ. ಇದು ಹಿಂದ್ಗಡೆ ಇರೋದು ಸಿದ್ದಾಪುರ ಕೆರೆ. ಇಲ್ಲಿ ನಾವು ನಡ್ಕೊಂಡು ಆಡ್ತಿದ್ವಿ. ಮಳೆಗಾಲದಲ್ಲಿ ಕೋಡಿ ಹರಿಯೋದು. ಈಗ ಅಲ್ಲಿ ಸ್ವಲ್ಪ ಹಂಗೆ ರೊಟ್ಟಿ ಮರ ಈ ಕಡೆ, ಇಲ್ಲಿ ತೆಂಗಿನ ಮರ ಈ ಕಡೆ. ಮುಂಚೆ ಎಲ್ಲ ಗದ್ದೆ ಇತ್ತು, ಭತ್ತ ಬೆಳೆಯೋರು. ಎಲ್ಲ ಅಡಿಕೆ ಹಾಕಿದ್ದಾರೆ. ನೋಡಕ್ಕೂ ತುಂಬಾ ಚೆನ್ನಾಗಿದೆ, ರಮಣೀಯವಾಗಿದೆ. ಹೌದು, ಬಹಳ ವರ್ಷಗಳ ಹಿಂದೆ ಇಲ್ಲಿಂದ ಓಡಾಡ್ತಿದ್ವಿ. ಭದ್ರಾವತಿ, ಸಿದ್ದಾಪುರ ಹಂಗೆಲ್ಲ ಓಡಾಡ್ತಿದ್ವಿ. ಸಿದ್ದಾಪುರ ಊರೊಳಗೆ ಹೋಗ್ತಾ ಇದೀವಿ. ಅಲ್ಲಿ ಮುಂದಿಂದು ಇದು ಮಾಡೋಣ ಹೇಳ್ತೀವಿ. ಇವ್ರು ಇದ್ದಿದ್ದ ಮನೆ ಎಲ್ಲ ತೋರಿಸ್ತೀವಿ. ಈ ಮನೆಯಲ್ಲಿ ನಾವಿದ್ವಿ. ಅವಾಗ ನಾವಿದ್ದಾಗ ಬರೀ 4 ಕೋಣೆಗಳಿತ್ತು ಅಷ್ಟೇನೆ. ಆಮೇಲೆ ಅಲ್ಲಿಂದ ಬಾತ್ರೂಮು, ಹಿಂದ್ಗಡೆ ಎಕ್ಸ್ಟೆನ್ಷನ್, ಆಮೇಲೆ ಇದು ಟಾಯ್ಲೆಟ್ ಎಲ್ಲದನ್ನು ಆಮೇಲೆ ನಾವು ಹೋದ್ಮೇಲೆ ಮಾಡ್ಕೊಂಡ್ವಿ. ಬಟ್ ಇದು ಈ ಮನೆಯಲ್ಲಿ ತುಂಬಾ ದಿನಾನು ಇದ್ವಿ. ತುಂಬಾ ಚೆನ್ನಾಗೂ ಇತ್ತು ಎಕ್ಸ್ಪೀರಿಯನ್ಸ್. ಅವಾಗ ಶಾಲಿನಿ ಪುಟಾಣಿ ಮಗು, ಕಂಬದ ಮನೆ ಆಗಿತ್ತದು. ಆ ಕಂಬ ಹಿಡ್ಕೊಂಡು ನಂಜು ನಂಜು ಅಂತ ಹೇಳಿ ಹೇಳೋದು. ಹೌದು, ಇದಿಷ್ಟು ಇಲ್ಲಿನ ಸವಿ ನೆನಪುಗಳು. ಇದು ಸಿದ್ದಾಪುರದಲ್ಲಿ ನಾವಿದ್ದಾಗ ನೀರು ಇಲ್ಲಿಂದನೇ ಬಾವಿ, ದೊಡ್ಡ ಬಾವಿ ಇದೆ. ನೀರು ಮೇಲೇನೆ ಇರೋದು. ನೀರು ಸೇರಿ ತಗೊಂಡೋಗಿ ನಮ್ಮ ಸ್ನಾನಕ್ಕೆ, ಅಡಿಗೆ, ಊಟಕ್ಕೆ ತುಂಬಾ ಚೆನ್ನಾಗಿ, ನೀರು ತುಂಬಾ ಸ್ವೀಟ್ ಆಗಿರೋದು. ಸಿಹಿ ನೀರು ಬಾವಿ ಅಂತೆ. ಮಜಾ ಏನು ಅಂದ್ರೆ ನೀರು ಇಲ್ಲೇ ಇದೆ, ಜಾಸ್ತಿ ಬಗಷ್ಟೇ ಇಲ್ಲ, ಇಲ್ಲೇ ಕಾಣ್ತಿದೆ ನೀರು. ಸೊ ದಿನಕ್ಕೆ 100 ಕೊಡ ನೀರು ಸೇದವ್ರಂತೆ ಇವ್ರುಗಳು. ಇಬ್ರು ಸೇರ್ಕೊಂಡು 2 ಕೊಡ ಎತ್ಕೊಂಡು ಬರ್ತಿದ್ವಿ. ಹೆಗ್ಲ ಮೇಲೆ ಕೈನಲ್ಲಿ ಹಿಡ್ಕೊಂಡು. ನಮ್ಗೆ ಅದೊಂದು ಎಕ್ಸಸೈಸ್ ಆಗೋದು ಬೆಳಗ್ಗೆ. ಈಗ ನಲ್ಲಿ ಬಿಟ್ರೆ ನೀರು ಬರುತ್ತೆ ನಮ್ಗೆ. 100 ಕೊಡ, ಯೋಚನೆ ಮಾಡಿ ಎಷ್ಟೊತ್ತಾಗತ್ತೆ ಅಂತ. ಅಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲಪ್ಪ, ಈ ಮನೆಗೆ ನಾವು ತುಂಬ, ಅಂದರೆ ನಾನು ತುಂಬ ಚಿಕ್ಕ ಹುಡುಗಿ. ಇಲ್ಲಿ ಬರಬೇಕಾದ್ರೆ ಒಂದ್ಸಲ ನಮ್ಮ ಅಜ್ಜ ನನ್ನ ಹುಟ್ಟುಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಫಸ್ಟ್ ಟೈಮ್ ನಾನು ಕೇಕ್ ಕಟ್ ಮಾಡಿದ್ದು ಈ ಮನೆಯಲ್ಲೇ. ನನ್ನನ್ನು ಸೈಕಲಲ್ಲಿ ಕೂರಿಸ್ಕೊಂಡು ಕೇಕ್ ಅಂಗಡಿಗೆ ಹೋಗಿ ಕೇಕನ್ನ ಹಿಂದ್ಗಡೆ ಕ್ಯಾರಿಯರಲ್ಲಿ ಇಟ್ಕೊಂಡು ನನ್ನನ್ನು ಮುಂದ್ಗಡೆ ಆ ಬಾರ್ ಇರುತ್ತಲ್ಲ ಅದ್ರ ಮೇಲೆ ಕೂರಿಸ್ಕೊಂಡು ಅಜ್ಜ ಸೈಕಲ್ನ ತಳ್ಕೊಂಬಂದಿದ್ರು. ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದ್ದು ಇದೇ ಮನೆ, ನಮ್ಮ ಅಜ್ಜನ ಮನೆ.
ಮನೇಲಿ ಇರಬೇಕಾದ್ರೆ ನಾವು ಬೆಂಗಳೂರಿಂದ ಭದ್ರಾವತಿಗೆ ಬರ್ತಿದ್ವಲ್ಲ, ಅವಾಗ ನಮ್ಮ ಅಜ್ಜ ಈ ರೋಡಲ್ಲಿ ನಡ್ಸ್ಕೊಂಬರೋರು. ಅವಾಗ ಮಣ್ಣಿನ ರೋಡು. ಬಟ್ ನಮ್ಮ ಅಜ್ಜಂಗೆ ನಮ್ಮ ಅಕ್ಕನ ಕಂಡ್ರೆ ತುಂಬ ಪ್ರೀತಿ. ಮೊದಲನೇ ಮೊಮ್ಮಗಳು, ಅವ್ರ ಜೊತೆ 3-4 ವರ್ಷ ಇದ್ದು ಬೆಳೆದಿದ್ದು. ಸೊ ಅದಕ್ಕೆ ಬಸ್ ಇಳಿದ ತಕ್ಷಣ ಏನು ಮಾಡಿಬಿಡೋರು ಗೊತ್ತಾ, ಅವಳು ನನಗಿನ್ 3 ವರ್ಷ ದೊಡ್ಡವಳು, ಅವಳನ್ನ ಎತ್ಕೊಂಡ್ಬಿಟ್ಟು ನನ್ನನ್ನು ನಡ್ಸ್ಕೊಂಬರೋರು. ಸೊ ನನಗೆ ತುಂಬ ಚೆನ್ನಾಗಿ ನೆನಪಿದೆ, ಭದ್ರಾವತಿಗೆ ಬಂದಾಗಲೆಲ್ಲ ಹಂಗೆ ಅಜ್ಜ ಮಾಡೋರು ಅಂತ. ಮಧ್ಯದಲ್ಲಿ ಸ್ಕ್ರೀನ್ ಹಾಕೋರು, ಸ್ಕ್ರೀನ್ ಹಾಕ್ಬಿಟ್ಟು ಆ ಕಡೆನೂ ಒಂದು ರಾಶಿ ಜನ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ, ಈ ಕಡೆ ಎಲ್ಲ ರಾಜ್ಕುಮಾರ್ ಪಿಕ್ಚರ್ ಹಾಕೋರು, ಎರಡೂ ಸೈಡಲ್ಲೂ ಜನ ಕೂತ್ಕೊಂಡು ನೋಡ್ತಾ ಇದ್ವಿ. ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ನಾವು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಭದ್ರಾವತಿ ಟ್ರಿಪ್ಪು ಇಲ್ಲಿಗೆ ಮುಗೀತಾ ಇದೆ. ಎಷ್ಟೋ ವರ್ಷಗಳ ನಂತರ ನನ್ನ ಚಿಕ್ಕಮ್ಮಂದರು ಮತ್ತು ಸೋದರ ಮಾವ, ಅಮ್ಮ ಅಪ್ಪನ ಜೊತೆ ಎಲ್ಲ ಭದ್ರಾವತಿಗೆ ಬಂದು ಆ ಹಳೇ ನೆನಪುಗಳನ್ನ ಮೆಲ್ಕು ಹಾಕಿ ತುಂಬಾ ಖುಷಿ ಆಯಿತು. ಕೆಲವು ಜಾಗ ಎಲ್ಲ ನೋಡಿ ಬೇಜಾರಾಗೋಯ್ತು, ತುಂಬ ಹಾಳಾಗೋಗಿದೆ ಅಂತ. ಆ್ಯಂಡ್ ಇವರ ಆ ಬಾಲ್ಯದ ಕತೆಗಳು, ಆ ಟೀನೇಜ್ ಕತೆಗಳು, ಅದನ್ನೆಲ್ಲ ಕೇಳಿ ಇನ್ನೂ ಮಜವಾಗಿತ್ತು ನನಗೆ. ಈ ಟ್ರಿಪ್ ನಂಗೆ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಆ್ಯಂಡ್ ಇಟ್ಸ್ ನೈಸ್. ಕೆಲವು ಸಲ ನಾವೇಂತೀರ ಗೋ ಬ್ಯಾಕ್ ಟು ದ ರೂಟ್ಸ್ ಅಂತಾರೆ ಗೊತ್ತಾ, ನಾವೆಲ್ಲಿಂದ ಶುರು ಮಾಡಿದ್ವಿ ಜರ್ನಿ ಅಲ್ಲಿಗೆ ಹೋಗಿ ನಾಪಿಸ್ಕೋಬೇಕಂತೆ ಹೇಗೆಲ್ಲ ಇತ್ತು ಅಂತ. ಬರೀ ನನ್ನ ಸಮ್ಮರ್ ಹಾಲಿಡೇಸ್ ಅಲ್ಲ, ಇವತ್ತು ಅಂದರೆ ಈ ಸಲ ಈ ಟ್ರಿಪ್ಪಲ್ಲಿ ಇವ್ರುಗಳ ಇಡೀ ಜೀವನನ ಇನ್ನೊಂದು ಸಲ ರಿವೈಂಡ್ ಮಾಡ್ದಂಗೆ ಆಯಿತು. ಅವ್ರುಗಳು ನೆನಪು ಮಾಡಿಕೊಂಡ್ರು, ಇನ್ನೊಂದು ಸಲ ಆ ಕತೆ ಎಲ್ಲ ನನಗೆ ವಾಪಸ್ ಕೇಳೋ ಹಾಗಾಯಿತು. ಹೋಪ್ಫುಲಿ ಈ ಥರದ್ದು ಜಾಸ್ತಿ ಟ್ರಿಪ್ಗಳನ್ನ ನಮ್ಮ ಫ್ಯಾಮ್ಲಿ ಜೊತೆ ಮಾಡೋಂಥ ಅವಕಾಶ ನನಗೆ ಮುಂದಕ್ಕೂ ಸಿಗಲಿ ಅಂತ ವಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೀಗೆ ನಾನು ಶಾಲಿವುಡ್ ನೋಡ್ತಾ ಇರಿ, ಬೇರೆ ಬೇರೆ ಥರದ ವ್ಲಾಗ್ಸ್ ಮಾಡ್ತಿರ್ತೀನಿ, ಬೇರೆ ಬೇರೆ ಥರದ ಕಾಮಿಡಿ ಸೀರೀಸ್ ಮಾಡ್ತಾಯಿರ್ತೀನಿ. ನೀವು ನನ್ನ ಜೊತೆ ಈ ಜರ್ನಿನ ಕಂಟಿನ್ಯೂ ಮಾಡ್ತಾಯಿರಿ, ಓಕೆನಾ?